ಈಗ ಮುಖ್ಯಮಂತ್ರಿಗಳನ್ನ ಇದನ್ನ ಪಡೆಯೋದು ಬಿಡೋದು ಅವರ ವಿವೇಚನೆ ಬಿಟ್ಟಿದ್ದು ಸದನ ನಡೆಯಕ್ಕೆ ಅವಕಾಶ ಕೊಡಿ. ಅವರು ಉತ್ತರ ಕೊಡ್ತಾರೆ, ದಯವಿಟ್ಟು ಉತ್ತರ ಕೊಡಕ್ಕೆ ಪ್ರಾರಂಭ ಮಾಡ್ಲಿ. ಅವ್ರು ಏನ್ ಹೇಳ್ತಾರೆ ಕೇಳೋಣ, ಕೂತ್ಕೊಳ್ಳಿ ದಯವಿಟ್ಟು. ಮಾತು ನಿಂದೆ ಪಡಿಲಿ ಅಂತ ಆಯ್ತು, ಕೂತ್ಕೊಳ್ಳಿ ನೋಡೋಣ. ಅವ್ರು ಉತ್ತರ ಹೇಳ್ತಾರೆ, ಕೂತ್ಕೊಳ್ಳಿ. ರೂಲಿಂಗ್ ನೀವು ಕೊಡಬೇಕು, ರೂಲಿಂಗ್ ನೀವು ಕೊಡಬೇಕು. ರೂಲಿಂಗ್ ಕೊಡಕ್ಕಾಗಲ್ಲ. ಲೋಕಸಭೆಯಲ್ಲಿ ಇಂದಿರಾ ಗಾಂಧೀಜಿ ಪ್ರಧಾನಮಂತ್ರಿ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ. ಹಂಗೆಲ್ಲ ಹೋಗಿ ಕೊಡಕ್ಕಾಗೋದಿಲ್ಲ. ನಾವು ಒಬ್ರು ವೈಯಕ್ತಿಕವಾಗಿ ಮಾತಾಡಿದ್ಕೆಲ್ಲ ರೂಲಿಂಗ್ ಕೊಡಕ್ಕಾಗಲ್ಲ. ಮಾನ್ಯ ಅಧ್ಯಕ್ಷರೇ, ನಾನು ಯಾವುದನ್ನೇ ಅಸಂಸದೀಯ ಪದವನ್ನು ಉಪಯೋಗಿಸಿಲ್ಲ. ನಾನು ಅಸಂಸದೀಯ ಪದವನ್ನು ಉಪಯೋಗಿಸಿದ್ರೆ ಸರ್ ಅವರು ಆರೋಪ ಮಾಡಿದ್ದೀರಿ ಸರ್. ನೀವು ಅದನ್ನೇ ಮಾತಾಡಬೇಡಿ. ಯಾರು ಮಾತಾಡ್ತೀಯ? ಏನ್ ಮಾತಾಡ್ತೀಯ? ನಿಮ್ಮ ಅಪ್ಪ ನಮಗೂ ಇದೆ ತಾಕತ್ತು. ಬಹಳ ಅತಿ ಆಯ್ತು ಮಾನ್ಯ ಅಧ್ಯಕ್ಷರೇ. ಹೌದು ನೋಡಿ, ಇದು ಒಳ್ಳೇದಲ್ಲ. ಪ್ರಜಾಪ್ರಭುತ್ವದಲ್ಲಿ ಇದು ಒಳ್ಳೇದಲ್ಲ. ಎಲ್ಲರಿಗೂ ಹೇಳ್ತೀನಿ ನಾನು, ಒಳ್ಳೇದಲ್ಲ. ಈ ತರ ಸದನ ಹಾಳು ಮಾಡಿ ಸಾರ್ವಜನಿಕರ ಹಣನ ತುಂಬಾ ವ್ಯಯ ಮಾಡತಕ್ಕಂಥದ್ದು ಒಳ್ಳೇದಲ್ಲ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಆಗುತ್ತೆ. ಇಲ್ಲಿ ಬಂದು ನಾವು ಕಿತ್ತಾಡಕ ಹಣ ಖರ್ಚು ಮಾಡೋದು ಸಾರ್ವಜನಿಕರ ಹಣ. ಇದು ವಿರೋಧ ಪಕ್ಷ ಹಣ ಕುಂದುವೆಚ್ಚ ಮಾಡಕ್ ಬಂದಿಲ್ಲ. ಇಲ್ಲಿ ಬಂದಿರೋದು ಅವರಿಗೆ ನ್ಯಾಯ ಒದಗಿಸಿಕೊಡಕ್ಕೆ. ವೈಯಕ್ತಿಕವಾಗಿ ಬಿಡ್ರಿ. ನೀವು ಕೂತ್ಕೊಳ್ಳಿ, ಹೇಳ್ತೀನಿ. ನೀವು ಕೂತ್ಕೊಳ್ರಿ, ನೀವೆಲ್ಲ ಬರೀ ಇವ್ರೆ ಸ್ವಲ್ಪ ದಯವಿಟ್ಟು ಕೂತ್ಕೊಳ್ಳಿ. ಸಚಿವರೇ, ಮುಖ್ಯಮಂತ್ರಿಗೆ ಏನ್ ಮಾತಾಡ್ತೀಯ ನೀವು? ನಿಮಗೆ ನ್ಯಾಯವಾಗಿ ನಡವಳಿಕೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಇವ್ರೆ ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಅಲ್ಲ, ಇಲ್ಲಿ ಹೊಡೆದಾಡಕ್ ಬಂದಿದ್ದೀರಾ? ಬಸವರಾಜ್ ಅವ್ರೆ, ಇಲ್ಲೇನು ಹೊಡೆದಾಡಕ್ ಬಂದಿದ್ದೀರೇನ್ರಿ? ಯಾವುದೋ ಒಂದು ಸಂಸ್ಥೆಗೆ ಕಳಂಕ ತರುವಂತ ನೋಡ್ರಿ, ಮುಖ್ಯಮಂತ್ರಿ ರಾಜಕೀಯದಲ್ಲಿ ಎಲ್ಲ ಸರ್ವಸಾಮಾನ್ಯ ನಾವು ಅವರ ಬಗ್ಗೆ ಮಾತಾಡೋದು ಬಿಟ್ಬಿಡ್ತೇವೆ. ಏನ್ ಮಾತಾಡ ಕುಂಡ ಏನ್ ಕೂಡ ನೀನಲ್ಲ, ನಿಮ್ಮ ಅಪ್ಪನಿಗೆ ಮುಖ್ಯಮಂತ್ರಿ ಮಾತಾಡೋದು ಇನ್ನೂ ಬಿಡಲ್ಲ. ಮುಖ್ಯಮಂತ್ರಿ ಏನ್ ಮಾತಾಡ್ತೀಯ? ಮುಖ್ಯಮಂತ್ರಿ ಕೋರ್ಸು ಮುಂದೆ ಬಹುಮತ ಓಹೋ ಏನೋ ಮುಖ್ಯಮಂತ್ರಿಗಳು ಮಾತಾಡ್ತಾರೆ, ಮಾತಾಡ್ತಾರೆ ಇದು ಮಾಡೋದು. ಇಲ್ಲಿ ಯಾರು ಎದುರಕ್ಕೆ ಬಂದಿಲ್ಲ. ಇಲ್ಲಿ ನಿಮ್ ಕೊಟ್ಟು ಮಾತ್ರಕ್ಕೆ ಎದುರವ್ರು ಯಾರು ಇಲ್ಲ. ಇಲ್ಲಿ ನಿಮ್ಮನ್ನ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಮಾತಾಡ್ಲಿ, ಸುಮ್ಕಿರಿ. ಮುಖ್ಯಮಂತ್ರಿಗಳು ಮಾತಾಡ್ಲಿ. ಆಯ್ತು, ನೀವು ಹೇಳ್ರಿ. ನಾಯಕರೇ, ವಿರೋಧ ಪಕ್ಷದ ನಾಯಕರೇ, ದಯಮಾಡಿ ಹೇಳಿ. ಜಿಂದಾಬಾದ್ ಜಿಂದಾಬಾದ್. ನೋಡ್ರಿ, ಆಚೆ ಕಡೆ ಜಾಗ ಐತೆ, ಹೋಗಿನಂತ ಹೋಗಿ ಕೂತ್ಕೊಳ್ಳಿ. ಅಲ್ಲೂ ಆಚೆ ಕಡೆ ಹೋಗಿ ಕೂಗಿ, ಆಮೇಲೆ ಸದನ ಮುಗಿದ ಮೇಲೆ ಹೋಗಿ ಕೂಗಿ. ಯಾರು ಅಧ್ಯಕ್ಷ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ ನೋಡಿ. ಇಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ತಾ ಇದಾರೆ. ಯಾರು ವಿಡಿಯೋ ಮಾಡ್ತಾ ಇರೋ ಮೊಬೈಲ್ ಅಲ್ಲಿ? ಕಾನೂನು ಕ್ರಮ ಆಗುತ್ತೆ. ಹುಷಾರ್, ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ. ವಿಡಿಯೋ ಮಾಡಿದ್ರೆ ಮೊಬೈಲ್ ಅಲ್ಲಿ ಯಾರೇ ಆಗಿದ್ರು ಮೊಬೈಲ್ ಅಲ್ಲಿ ಏನಾದ್ರು ವಿಡಿಯೋ ಮಾಡಿದ್ದು ದಾಖಲಾತಿ ಸಿಕ್ಕಿರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಾಗುತ್ತೆ. ಇದೇ ಸದನದಲ್ಲಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಗೊತ್ತಾ? 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ. ಈ ತರ ಎಲ್ಲ
ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಆ ಮೊಬೈಲ್ ಒಂದು ನಿಮಿಷ. ಒಂದ್ ನಿಮಿಷ. ಅಧ್ಯಕ್ಷರೇ, ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ನರೇಂದ್ರ ಸ್ವಾಮಿ ಅವರು ಇಲ್ಲ 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 ಬಸವರಾಜ್ ಅವರಿಗೆ ಲೇ ಅನ್ನೋ ಪದ ಯೂಸ್ ಮಾಡಿದ್ದಾರೆ. ಅದನ್ನು ಕರ್ತದಿಂದ ಇವ್ರೆ ಇಲ್ಲಿ ಯಾವ್ದು ಲೇ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದು ದಾಖಲಾತಿಗೆ ಬಂದಿಲ್ಲ. ಅದನ್ನ ಯಾವ ಪದನೂ ತಗೊಳಕ್ ಆಗಲ್ಲ. ಇಲ್ಲಿ ಯಾವ್ದು ಸದನ ಆರ್ಡರ್ ಇಲ್ಲ. ಬೈರತಿ ಬಸವರಾಜ್ ಅವರಿಗೆ ಲೇ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ಇದೇನಿದು ಸದನನ ಏನಿದು? ತೆಗೀರಿ, ಅದನ್ನು ಕರ್ತದಿಂದ ತೆಗೀರಿ. ಲೇ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ.